ಸರ್ ಮನುಷ್ಯನಿಗೆ ಏನು ಬೇಕಾದ್ರೆ ತರ್ಕೊಂತಾರೆ ಸರ್, ನೋವು ತಡೆಯೋಕ್ಕಾಗಲ್ಲ. ಸೊ ಆ ನೋವನ್ನ ಅದು ಅನುಭವಿಸಿದವರಿಗೆ ಗೊತ್ತು. ಸೊ ಆ ಒಂದು ನೋವು ಫಸ್ಟ್ಗೆ ಬರುವಾಗ ಅಳೋದು ಬಂದು ಅವ್ರಿಗೆ ದುಃಖದಿಂದ ಬರ್ತಿರುತ್ತೆ. ಆಮೇಲೆ ಆ ನೋವು ಹೋಯ್ತು ಅಂತ ನೆಕ್ಸ್ಟ್ ಸೆಕೆಂಡ್ ಟೈಮ್ ಬಂದಾಗ ಆನಂದ ಬಾಷ್ಪ ಬರುತ್ತೆ ಸರ್. ಕಷ್ಟ ಅದೇ ಎದ್ದೊಳಕ್ಕಾಗ್ತಿರ್ಲಿಲ್ಲ, ಹಿಡ್ಕೊಂಡು ಎತ್ತಬೇಕಿತ್ತು. ಒಂದು ಗ್ಲಾಸ್ ನೀರು ಕುಡಿಯೋಕ್ಕೂ ಆಗ್ತಿರ್ಲಿಲ್ಲ. ಸರ್ ಇಲ್ಲಿ ಯಾವ್ಯಾವ ಥರ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಮತ್ತು ಯಾವ್ಯಾವ ಥರ ಕೊಡ್ತೀರಾ? ಸರ್ ಮುಖ್ಯವಾಗಿ ನಮ್ಮ ಹಾಸ್ಪಿಟ್ಲಲ್ಲಿ ಮಂಡಿ ನೋವಿಗೆ, ಡಿಸ್ಕ್ ಬಲ್ಜ್ಗೆ ಮತ್ತು ಏವಿಯನ್ ನಿಪ್ಪು ಮತ್ತು ಸಂಧಿವಾತ, ಈ ಥರ ಎಲ್ಲ ಜಾಯಿಂಟ್ ರಿಲೇಟೆಡು ನೋವು ರಿಲೇಟೆಡ್ ಎಲ್ಲ ಕಂಡೀಷನ್ಸ್ಗೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲಿ ಟ್ರೀಟ್ಮೆಂಟ್ನ ಕಾರ್ಯವೈಖರಿ ಯಾವ ಥರ ಇರುತ್ತೆ ಅಂದರೆ, ಮುಖ್ಯವಾಗಿ ಅವರಿಗೆ ಪಥ್ಯ ಮಾಡಿಸ್ತೀವಿ. ಯಾಕಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ವಿಷಪೂರಿತ ಅಂಶಗಳು ಒಳಗಡೆ ಹೋಗ್ತಾ ಇರೋದೇ ನಾವು ತಿಂತಕ್ಕಂಥ ಆಹಾರದಿಂದ. ಆ ಆಹಾರಗಳನ್ನ ನಾವು ಬಂದ್ ಮಾಡಿಸ್ತೀವಿ. ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಕೊರತೆಗಳಿಂದನೂ ನೋವು ಬರುತ್ತೆ. ಪೋಷಕಾಂಶಗಳ ಕೊರತೆ, ವಿಟಮಿನ್ಸ್ ಮಿನರಲ್ಸ್ನ ಕೊರತೆ, ನ್ಯೂಟ್ರಿಯೆಂಟ್ಸ್ನ ಕೊರತೆಯಿಂದ ಹಂಗಾಗುತ್ತೆ. ಸೊ ಅದನ್ನು ನಾವು ಥ್ರೂ ಸಪ್ಲಿಮೆಂಟೇಷನ್ ಮುಖಾಂತರ ಕರೆಕ್ಟಾಗಿರ್ತಕ್ಕಂಥ ಆಹಾರ ತೊಗೊಳೋದ್ರ ಮುಖಾಂತರ ಕೊಡ್ತೀವಿ. ಸೊ ಇವೆರಡನ್ನು ನಾವು ಸರಿ ಮಾಡೋದ್ರ ಮುಖಾಂತರ ಬಾಡಿ ಅದನ್ನು ಹೋಮಿಯೋಸ್ಟಾಸಿಸ್ ಅಂತಾರೆ, ಒಂದು ಪ್ರಾಪರಾಗಿ ಒಂದು ರಿದಮಿಗೆ ಬರುತ್ತೆ. ಲೈಕ್ ಎಲ್ಲ ಯಾವುದು ಜಾಸ್ತಿ ಇಲ್ಲ, ಯಾವುದು ಕಡಿಮೆ, ಒಂದು ರೇಂಜ್ ಒಳಗೆ ಬಂದುಬಿಡುತ್ತೆ. ಆಗ ನಮ್ಮ ದೇಹ ಯಾವುದೇ ನೋವು ಇಲ್ದಿರ್ತಕ್ಕಂಥ ಸ್ಥಿತಿಗೆ ಹೋಗೋಕ್ಕೆ ಒಂದು ಚಾನ್ಸಸ್ ಇರುತ್ತೆ ಸರ್. ಸರ್ ಇಲ್ಲಿ ಬಂದವರೆಲ್ಲ ತುಂಬ ಜನ ಕಣ್ಣಲ್ಲಿ ನೀರು ಹಾಕೊಂಡು ಮಾತಾಡ್ತಾರೆ, ಏನಕ್ಕೆ, ಯಾವ ಕಾರಣಕ್ಕೆ ಸರ್? ಸರ್ ಮನುಷ್ಯನಿಗೆ ಏನು ಬೇಕಾದ್ರೆ ತರ್ಕೊಂತಾರೆ ಸರ್, ನೋವು ತಡೆಯೋಕ್ಕಾಗಲ್ಲ. ಆ ಒಂದು ನೋವು ಫಸ್ಟ್ಗೆ ಬರುವಾಗ ಅಳೋದು ಬಂದು ಅವ್ರಿಗೆ ದುಃಖದಿಂದ ಬರ್ತಿರುತ್ತೆ. ಆಮೇಲೆ ಆ ನೋವು ಹೋಯ್ತು ಅಂತ ನೆಕ್ಸ್ಟ್ ಸೆಕೆಂಡ್ ಟೈಮ್ ಬಂದಾಗ ಆನಂದ ಬಾಷ್ಪ ಬರುತ್ತೆ ಸರ್. ಯೂಶಲಿ ಸೆಕೆಂಡ್ ವಿಸಿಟ್ ಬಂದಾಗ ಅವರು ಆಲ್ಮೋಸ್ಟ್ ಎಲ್ಲ 90% ಆನಂದ ಬಾಷ್ಪನೇ ಅವ್ರು ಇದ್ದಾರೆ ಸರ್. ನೋವು ಕಡಿಮೆ ಆಯಿತು. ಆಗಿದೆ, ಖಂಡಿತ ಆಗಿದೆ. ನಾನು ಇವಾಗ 3ನೇ ಸಲ ಬರ್ತಾ ಇದ್ದೀನಿ. ಫಸ್ಟ್ ಟೈಮ್ ತುಂಬ ನೋವಿತ್ತು. ಫಸ್ಟ್ ಟೈಮ್ ಟ್ಯಾಬ್ಲೆಟ್ ತೊಗೊಂಡೆ. ಫಸ್ಟ್ ಟೈಮ್ಗೆ ನನಗೊಂದು 50% ಕ್ಲಿಯರ್ ಆಯಿತು. ಸೆಕೆಂಡ್ ಟೈಮು ರಿಪೋರ್ಟ್ ನಾನು ತಂದಿರಲಿಲ್ಲ. ಆ ರಿಪೋರ್ಟ್ ಇವತ್ತು ತೋರಿಸ್ಬಿಟ್ಟು ಇವಾಗ ಮತ್ತೆ ಟ್ಯಾಬ್ಲೆಟ್ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಸರ್ ಬೇರೆ ಕಡೆ ತೋರಿಸ್ತಾಗಲ್ಲ, ಏನಂತ ಹೇಳಿ? ಇಲ್ಲ ಸರ್, ನಾನು ನಿಮ್ಮ ಹತ್ರನೇ ನೇರ ಬಂದಿರೋದು, ಬೇರೆ ಎಲ್ಲೋ ತೋರಿಸಿಲ್ಲ ಸರ್. ತುಂಬ ನೋವಿತ್ತು. ಆ ನೋವು ತುಂಬ ನನಗೆ ಕ್ಲಿಯರ್ ಆಗಿದೆ, ತುಂಬ ಬೆಟರ್ ಆಗಿದೆ. ಮಂಡಿ ನೋವು ಮತ್ತು ಸ್ಪೈನಲ್ ನೋವು. ಇಲ್ಲಿಗೆ ಮಾತ್ರೆ ತೊಗೊಂಡಿದ್ದೀನಿ. ಆ ಮಾತ್ರೆಯಿಂದ ಟ್ರೀಟ್ಮೆಂಟಿಂದ ನನಗೆ ತುಂಬ ಖುಷಿ. ನಾವು ಮಹಾರಾಷ್ಟ್ರ ಅಹಮದ್ನಗರದಿಂದ ಬಂದಿದ್ದು. ನನಗೆ ನೀವ್ ಪೇನ್ ಜಾಸ್ತಿ ಇದೆ, ಟಿಯರ್ ಆಗಿದೆ. ಫಸ್ಟ್ ಟೈಮ್ ಬಂದಾಗ ನನಗೆ ಅಷ್ಟೇನು ಇದು ಅನಿಸಿಲ್ಲ. ಬಟ್ ಆದರೂ ನಾನು ಹೋಗಿಬಿಡಲಿಲ್ಲ. ತುಂಬ ಕಡೆ ತೋರಿಸಿದ್ದೀನಿ, ಬಾಂಬೆ, ಪುಣೆ ಎಲ್ಲ. ಬಟ್ ಎಲ್ಲ ಕಡೆ ಸರ್ಜರಿ ಹೇಳಿದ್ರು. ಬಟ್ ಇವಾಗ ಸರ್ ವಿಡಿಯೋಸ್ ಎಲ್ಲ ನೋಡಿಬಿಟ್ಟು ಇಲ್ಲಿ ಬಂದು ತೋರಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೀನಿ. ಟ್ರೀಟ್ಮೆಂಟ್ ಚೆನ್ನಾಗಿದೆ ಸರ್. ಈಗ ಸರ್ಜರಿ ಏನು ಬೇಡ, ಬಟ್ ಏನೇನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ತಿಳಿಸಿ ಹೇಳಿದರು. ಬಟ್ ಇಲ್ಲಿ ಬಂದಮೇಲೆ ನನಗೆ ಒಂದು ಫಾಯ್ದೆ ಏನಾಗಿದೆ ಅಂದರೆ, ಅವ್ರು ಹೇಳ್ದಂಗೆಲ್ಲ ತಿನ್ನೋದು ಅದನ್ನೆಲ್ಲ ಅವಾಯ್ಡ್ ಮಾಡ್ತಿದ್ದಕ್ಕೆ ನನಗೆ 4 kg ವೆಯ್ಟ್ ಲಾಸ್ ಆಗಿದೆ ಓನ್ಲಿ 14 ಡೇಸಲ್ಲಿ. ಎಸ್, ಅದು ಓಕೆ. ಹೀಗಾಗಿ ನಾನು ಇಲ್ಲೇ ಬರಬೇಕು, ಇಲ್ಲೇ ತೋರಿಸ್ಕೋಬೇಕು ಅನ್ನೋದೊಂದು ತುಂಬ ಇದು, ಅದಕ್ಕೋಸ್ಕರ ಬಂದಿದ್ದೀನಿ. ಸರ್ ವಿಡಿಯೋಸ್ ಎಲ್ಲ ನೋಡಿದಾಗ ಏನೋ ಒಂದು ಧೈರ್ಯ, ಇಲ್ಲ ನಾವು ಇಲ್ಲಿ ಹೋಗಬೇಕು, ಇಲ್ಲಿ ಹೋದ್ಮೇಲೆ ನಾನು ಆರಾಮಾಗ್ತೇನೆ ಅನ್ನೋದು ಒಂದು ನನ್ನ ಮನಸ್ಸಲ್ಲಿ ಇದು ಆಯಿತು ಸರ್. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಎಲ್ಲರೂ ಬನ್ನಿ, ಚೆನ್ನಾಗಾಗ್ತೀರಾ. ಮತ್ತು ಹೊಳ್ಳಿ ನಾನು ಇಲ್ಲಿ ಬಂದಾಗೆಲ್ಲ 3-4 ಗಂಟೆ ಕೂತ್ಕೊಂಡಾಗೆಲ್ಲ ಆಜು ಬಾಜು ಕೂತ್ಕೊಂಡವ್ರಿಗೆಲ್ಲ ಕೇಳ್ತೀನಿ, ಸೆಕೆಂಡ್ ವಿಸಿಟ್, ಥರ್ಡ್ ವಿಸಿಟ್ ಎಲ್ಲ ಹೇಳ್ತಾರೆ ಅವರು, ಚೆನ್ನಾಗಾಗುತ್ತೆ ಹಾಗೆ ಹೀಗೆ ಅಂತ. ಇಲ್ಲಿ ಬಂದಮೇಲೆ ನೀವು ನಿರಾಶೆ ಆಗಿ ಅಂತೂ ಹೋಗಲ್ಲ, ಎಲ್ಲ ಚೆನ್ನಾಗಾಗುತ್ತೆ. ಬನ್ನಿ, ತೋರಿಸ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ನಾವು ಮುಂಚೆ ಭಾಳ ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ, ಒಬ್ರು ಹಿಡ್ಕೊಂಡು ಎತ್ತಬೇಕಿತ್ತು, ಆ ಥರ ಇತ್ತು. ಕೈ ಕಾಲು ಎಲ್ಲ ಎಲ್ಲೆಲ್ಲಿ ಜಾಯಿಂಟ್ಸ್ ಇರುತ್ತೆ ಎಲ್ಲ ಪೇಯ್ನ್ ಬರೋದು. ಅದೇ ಡಯೆಟ್ ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಬರೀ ಡಯೆಟ್ ಫಾಲೋ ಮಾಡ್ಕೊಂಡು 1.5 ವರ್ಷ ಆಯಿತು. ಆವಾಗಲಿಂದ ಕಡಿಮೆ ಆಗ್ತಾ ಬಂತು. ಆದರೆ ಆಗಾಗ ಒಮ್ಮೊಮ್ಮೆ ರಿಪೀಟ್ ಆಗೋದಲ್ಲ, ಹಂಗಾಗಿ ಕ್ಲಿಯರ್ ಆಗಲಿ. ಬೇರೆ ಎಲ್ಲೂ ತೋರಿಸಿಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಅವರು ಟೆಂಪರವರಿ ಒಂದು 3 ತಿಂಗ್ಳಿಗೆ ಅಷ್ಟು ಕೊಟ್ಟಿದ್ರು ಮೆಡಿಸಿನ್ನು, ಅದು ಕಡಿಮೆ ಆಗಿತ್ತು. ಆದರೂ ಮತ್ತೆ ರಿಪೀಟ್ ಆಗುತ್ತೆ. ಅದಾದರೆ ಪೇಯ್ನ್ ಕಿಲ್ಲರ್ ಅಲ್ವಾ ಅವ್ರು ಕೂಡ. ಕಷ್ಟ ಅದೇ ಎದ್ದೊಳಕ್ಕಾಗ್ತಿರ್ಲಿಲ್ಲ, ಹಿಡ್ಕೊಂಡು ಎತ್ತಬೇಕಿತ್ತು. ಒಂದು ಗ್ಲಾಸ್ ನೀರು ಕುಡಿಯೋಕ್ಕೂ ಆಗ್ತಿರ್ಲಿಲ್ಲ, ಆ ಥರ ಎಲ್ಲ ಪೇಯ್ನ್ ಇತ್ತು. ಈಗ ಪರವಾಗಿಲ್ಲ ಸರ್, ಆ ಥರ ಏನಿಲ್ಲ, ಆರಾಮಾಗಿ. ಪಾಂಡವಪುರದ ಹತ್ರ ಲಕ್ಷ್ಮೀ ಸಾಗರ ನಮ್ಮದು ಊರು. ಕತ್ತು ನೋವಿತ್ತು, ಸೊಂಟ ನೋವಿತ್ತು, ಮಂಡಿ ನೋವಿತ್ತು. ಈಗ 3 ಸ್ವಲ್ಪ ಕಡಿಮೆ ಆಗಿದೆ. ಜೋಗಿದೆ ಮಂಡಿನ ಕೆಳಗಡೆ, ಕಾಲು ತನಕನೂ. ಈಗ ಮೆಡಿಸನ್ ಮಾಡವ್ರೆ, ಮುಂದಕ್ಕೆ ಏನಾಗುತ್ತೆ ನೋಡಬೇಕು. ಒಂದು ಆಪ್ರೇಷನ್ ಮಾಡಿಬಿಟ್ಟಿದ್ದಾರೆ ಬಲ್ದ ಮಂಡಿ. ಹಾಂ, ಇನ್ನು ಒಂದೇ ಮಂಡಿಗೆ ಇದು ಈಗ ಅದು ಸರಿಯಾಗಿರೋದು. ಅವರು ಇಂಜೆಕ್ಷನ್ ಮಾಡಿದ್ದಾರೆ, ಈಗ ನಾರ್ಮಲ್ಗೆ ಬಂದಿದೆ. ಈಗ ಏನು ತೊಂದರೆ ಏನಿಲ್ಲ. ಇಲ್ಲಿ ಮಾಡಲ್ಲ ಅಂದರು.
ಇಲ್ಲಿ ಇವರು ಸರ್ಜರಿ ಇಲ್ಲ, ನಾವು ಆಯುರ್ವೇದಿದ್ದೆಲ್ಲ ನಾವು ಸರಿ ಮಾಡ್ತೀವಿ ಅಂದರು. ಟ್ಯಾಬ್ಲೆಟ್ಸ್ಗಳು ಇಂಜೆಕ್ಷನ್ನು ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಬಾಡಿ ಎಲ್ಲ ಚೆಕಪ್ ಮಾಡ್ತಾರೆ. ಮುಕ್ಕಾಲು ಪಾಲು ಪರವಾಗಿಲ್ಲ. ಎಷ್ಟು ದಿನಕ್ಕೆ? 3-4 ತಿಂಗಳು, 3 ತಿಂಗಳು ಜನವರಿ ಅಲ್ಲಲ್ವಾ? ಜನವರಿಯಿಂದ ಈಗ ಓಡಾಡ್ತೀರಾ? ಈಗ ಕೋಲಿಟ್ಕೊಂಡು ಓಡಾಡ್ತಾ ಇದ್ದೀನಿ. ಮುಂಚೆ ಆಗ್ತಾ ಇರಲಿಲ್ಲ, ಈಗ ನಡೆಯೋಕ್ಕಾಗುತ್ತೆ. ಸ್ಟಿಕ್ಕರ್ ಇಟ್ಕೊಂಡು ತಿರುಗಾಡ್ತಾ ಇದ್ದೀನಿ. ಎಷ್ಟು ಏಜ್ ನಿಮಗೆ? 85. 85 ನಡೀತಿದ್ದೀರಲ್ಲ, ಪರವಾಗಿಲ್ಲ. ನಾವಿರ್ತೀವಲ್ಲ ಗೊತ್ತೇ ಇಲ್ಲ ಅಲ್ವಾ? ಅಲ್ಲ, ನೀವು ನಡೀತಿದ್ರಲ್ಲ 85 ವರ್ಷ ಆದ್ರೂ. ನಾವು ಫುಡ್ಡು ಏನು ಹೊರಗಡೆ ಏನು ತಿನ್ನಲ್ಲ, ಮನೆ ಫುಡ್ಡು. ಹಾಂ, ಮನೆ ಫುಡ್ ತಿನ್ಕೊಂಡು ಓಡಾಡ್ಕೊಂಡಿದ್ದೀವಿ. ಈಗ ಆಯ್ತು, ನಿಮ್ ತರನೇ ನೋವಿರುತ್ತೆ ತುಂಬಾ ಜನಕ್ಕೆ. ಇಲ್ಲಿಗೆ ಬರ್ಬೋದಾ? ಕಡಿಮೆ ಆಗುತ್ತಾ? ಬರ್ಬೋದು, ಕಡಿಮೆ ಆಗುತ್ತೆ. ಹಾಂ, 100% ಸರ್ಜರಿ ಇಲ್ಲದೇ ವಾಸಿ ಆಗುತ್ತೆ. ಹೇಳ್ತೀವಿ, ನಾವು ಎಲ್ಲರಿಗೂ ಹೇಳ್ತೀವಿ, ಅಲ್ಲೋಗಿ ತೋರಿಸಿ, ಅನುಕೂಲ ಆಗುತ್ತೆ. ನಾನು ಹೋಗಿದ್ದೀನಿ 3 ಸಾರಿ, ನನಗೆ ಈಗ ಓಡಾಡೋ ಹಂಗಿದ್ದೀನಿ, ನೀವು ತೋರಿಸಿ ಅಂತ ಹೇಳ್ತಾ ಇದ್ದೀನಿ. ಏನ್ ಗೊತ್ತಾ, ಇವಾಗ 1000 ಕಡೆ ಓಡಾಡಿರ್ತಾರೆ, ಎಲ್ಲೋದ್ರೂ ಕಡಿಮೆ ಆಗಿರಲ್ಲ. ಹೌದು, ಆ ತರದವ್ರು ಇದನ್ನು ಹಂಗೆ ಅನ್ಕೊಬಿಡ್ತಾರಲ್ಲ. ಇಲ್ಲ, ಕೆಲವ್ರು ನಾವು ಭರವಸೆ ಅವ್ರಿಗೆ ಹೇಳ್ತೀವಲ್ಲ, ನಾವು ಮಾಡಿಸಿದ್ದೀವಿ, ನಾವು ಚೆನ್ನಾಗಿದ್ದೀವಿ, ನಮ್ಮ ನೋಡಿ ಅಂತ. ಆದ್ದರಿಂದ ಅವರು ಅಂತಾರೆ, ಹೋಗ್ತೀವಿ ಅಂತಾರೆ. ಎಲ್ಲ ಬಂದಿದ್ದಾರೆ, ಸುಮಾರು ಜನ ಅವಾಗಲೇ ಬಂದು ಹೋಗಿದ್ದಾರೆ. ಹೌದು. ಏನೋ ದೇವರ ಆಶೀರ್ವಾದ ನಮಗೆ. ಬುದ್ಧ ದೇವ ಒಳ್ಳೇದು ಮಾಡಲಿ, ಇದ್ಗಡೆ ಇದ್ದಾನೆ.